ನಮಸ್ಕಾರ. ಅದ್ವಾ ಟಿವಿಯ ಸಮಸ್ತ ವೀಕ್ಷಕರಿಗೆ ನಕ್ಷತ್ರಗಣ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ, ನಾವು ಈಗ 3 ಚಕ್ರಗಳ ಬಗ್ಗೆ ತಿಳಿದಿದ್ವಿ. ಈಗ ಮುಂದಿನದು ಅನಾಹತ ಚಕ್ರ, ಅದರ ಬಗ್ಗೆ ತಿಳಿಯೋಣ ಸ್ವಲ್ಪ. ಇದು ನಿಮ್ಮ ಶಕ್ತಿ ಮತ್ತು ಸಮತೋಲನೆಯನ್ನು ತೋರಿಸುತ್ತೆ ಮತ್ತು ಇದರಲ್ಲಿ ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ಬಾಂಧವ್ಯಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುತ್ತೆ. ಸಹಾನುಭೂತಿ ಮತ್ತು ಬೇರೆಯವರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಇದೊಂದು ಮಾರ್ಗವಾಗಿ ನಿಮಗೆ ತೋರ್ಬರುತ್ತೆ. ಇನ್ನೊಂದು ಕಡೆ ನೋಡೋದಾದರೆ, ಈ ಚಕ್ರವು ನಾನು ಆಗಲೇ ಹೇಳಿದಾಗೆ ಪ್ರೀತಿಗೆ ಸಂಬಂಧವಾದಂತಹ ಒಂದು ಚಕ್ರ. ಇತರರ ಬಗ್ಗೆ ನೆಟ್ವರ್ಕಿಂಗ್ ಅಂದರೆ ಒಬ್ಬರೊಬ್ಬರಿಗೆ ಕನೆಕ್ಟಿವಿಟಿಯನ್ನು ನಿಮಗೆ ಈಗ ಕೊಡುವಂತಹ ಒಂದು ಚಕ್ರ ಇದು. ಚಕ್ರ ಇತರರ ಬಗ್ಗೆ ಸಹಾನುಭೂತಿ ಅಥವಾ ದಯೆಯನ್ನು ತೋರಿಸುವ ಒಂದು ಚಕ್ರ ಆಗಿದೆ ಮತ್ತು ಇದು ಆರ್ಥಿಕ ಒಂದು ಸದೃಢತೆಯನ್ನು ಕೊಡುವಂತಹ ಚಕ್ರ ಆಗಿದೆ. ಹೀಗಾಗಿ ಇದು ಮುಖ್ಯವಾಗಿ ಪ್ರೀತಿ ಮತ್ತು ವಾತ್ಸಲ್ಯ, ವಿಶ್ವಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಚಕ್ರ ಅಂತ ನಾವು ಹೇಳ್ಬೋದು. ಇಷ್ಟೆಲ್ಲ ಹೇಳಿದೆ, ಈ ಚಕ್ರ ಎಲ್ಲಿದೆಯಪ್ಪ ಅಂದರೆ ಎದೆಯ ಮಧ್ಯಭಾಗದಲ್ಲಿ ಇದೆ ನಿಮಗೆ. ಈಗ ಯಾರಿಗಾರು ಪ್ರೀತಿಯಲ್ಲಿ ಸ್ವಲ್ಪ ಕುಂದುಕೊರತೆ ಇದೆ ಅಂದರೆ ಈಗ ಹೇಳ್ತಾರೆ, ಕಠಿಣ ಹೃದಯದವು ನೀನು ಅಂತ. ಹಾಗಾಗಿ ಇದು ಪ್ರೀತಿಯ ಬಗ್ಗೆ ತೋರಿಸ್ತಕ್ಕಂತಹ ಒಂದು ಚಕ್ರ. ಇದು ಅಸಮತೋಲನತೆ ಆದರೆ ಅನಾಹತ ಚಕ್ರ ಇರೋದು ಅನಾಹುತವೇ ಆಗ್ಬಿಡುತ್ತೆ. ಹಾಗಾಗಿ ಇದರದು ಇಂಬ್ಯಾಲೆನ್ಸ್ ಆದರೆ ಮತ್ತು ಇದು ಚಕ್ರ ನಿಮಗೆ ಪ್ರಾಬ್ಲಮ್ ಆಗಿದ್ದರೆ, ಕೆಟ್ಟಿದ್ದರೆ ಏನೇನು ಸಮಸ್ಯೆಗಳು ಅನ್ನೋದನ್ನ ನೋಡ್ತಾ ಹೋಗೋಣ. ಆಮೇಲೆ ಪರಿಹಾರಗಳನ್ನು ನೋಡ್ತಾ ಹೋಗೋಣ. ಈ ಚಕ್ರದಿಂದ ಆರೋಗ್ಯ ಸಮಸ್ಯೆಗಳು ಏನು ಅಂದರೆ, ಬೆನ್ನಿನ ನೋವಾಗಿರಬಹುದು, ಇಲ್ಲ ಹೃದಯಕ್ಕೆ ಸಂಬಂಧಿಸಿದ ನೋವು, ಪೆಟ್ಟುಗಳು, ಇಲ್ಲ ಹೃದಯಾಘಾತಗಳು, ಹೃದಯಕ್ಕೆ ಸಂಬಂಧಿಸಿದ ಏನೇ ತೊಂದರೆಗಳಿದ್ರೂ ಈ ಚಕ್ರವೇ ಕಾರಣ. ನಂತರದಲ್ಲಿ ಬೇರೆಯವರ ಬಗ್ಗೆ ಒಂಥರ ವಿಶ್ವಾಸವಿಲ್ಲದೆ ನೋಡ್ತಕ್ಕಂತಹದ್ದು. ನಂತರ ರಕ್ತಕ್ಕೆ ಸಂಬಂಧಪಟ್ಟಂತಹ ಒಂದು ಚಕ್ರ, ಯಾಕೆಂದರೆ ಎದೆಯಲ್ಲಿ ರಕ್ತ ಪಂಪ್ ಆಗುತ್ತಲ್ಲ, ಹಾಗಾಗಿ ಅದು ರಕ್ತಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳನ್ನು ಕೊಡಬಹುದಾಗಿದೆ. ನಂತರದಲ್ಲಿ ಆಯಾಸ ಮತ್ತು ಉಸಿರಾಟದ ತೊಂದರೆ, ಪ್ರತಿರಕ್ಷಣಾ ಸಮಸ್ಯೆಗಳನ್ನು ಕೊಡ್ತಕ್ಕಂತಹ ಸಾಧ್ಯತೆ ತುಂಬ ಇದೆ. ಇದು ಅಸಮತೋಲನ ಅಂದರೆ ಇಂಬ್ಯಾಲೆನ್ಸ್ ಆದರೆ ಏನೇನು ಸಾಧ್ಯತೆಗಳಿದೆ ಅನ್ನೋದು ನೋಡೋಣ. ನಿಮ್ಮ ಒಂದು ಹಳೆಯ ಸಂಬಂಧಗಳು, ಹಿಂದಿನ ಸಂಬಂಧಗಳನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ವಿಫಲವಾಗ್ತಕ್ಕಂತಹ ಸಾಧ್ಯತೆ ಮತ್ತು ದ್ವೇಷ ಹೆಚ್ಚಾಗ್ತಕ್ಕಂಥದ್ದು. ಅಂದರೆ ಪ್ರೀತಿನೇ ಇಲ್ಲದಿದ್ದರೆ ದ್ವೇಷಗಳು ಬಂದು ಮನೆ ಮಾಡ್ತವೆ ಅಲ್ಲಿ. ನಂತರದಲ್ಲಿ ಬೇರೆಯವರ ಬಗ್ಗೆ ಒಂದು ಬ್ಯಾಡ್ ಕಮೆಂಟ್ಸ್ ಮಾಡೋದು ಅಂಥದ್ದೆಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ನಂತರದಲ್ಲಿ ಒತ್ತಡ ಮತ್ತು ನಂಬಿಕೆ ಇಲ್ಲದಂತಹ ಸಮಸ್ಯೆಗಳು. ನಂತರದಲ್ಲಿ ಇವ್ರಿಗೊಂಥರ ಸಂಕೋಚ ಅಂದರೆ ನಾಚಿಕೆಯ ಸ್ವಭಾವ, ಒಂಟಿತನ ಅಂದರೆ ಲೋನ್ಲಿನೆಸ್ ಆಗಿ ಇರ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ಮತ್ತು ಇವರು ಒತ್ತಡದಲ್ಲಿ ಇರ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ಇಷ್ಟು ಇವರಿಗೆ ಚಕ್ರ ಇಂಬ್ಯಾಲೆನ್ಸ್ ಆದರೆ ಪ್ರಾಬ್ಲಮ್ಸು. ಈಗ ಇವರು ಪ್ರಾಬ್ಲಮ್ಸ್ ಬಗ್ಗೆ ಹೇಳಿದ್ದಾರೆ. ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ ಈ ಮುಂದಕ್ಕೆ ನೋಡೋಣ. ಈಗ ಪರಿಹಾರಕ್ಕೆ ಬಂದರೆ ಓಂ ಎಂ ನಮಃ ಅನ್ನೋದನ್ನ ನಂಬರ್ ಆಫ್ ಟೈಮ್ಸ್ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಮತ್ತು ಹಸಿರು ಬಣ್ಣದ ಒಂದು ವಸ್ತುವನ್ನು ಆದಷ್ಟು ಯೂಸ್ ಮಾಡ್ತಾ ಬನ್ನಿ. ಹಸಿರು ಬಟ್ಟೆ ಹಾಕ್ಕೊಳ್ಳೋದಾಗಿರ್ಬೋದು, ಹಸಿರು ಕರ್ಚೀಫ್ಗಳನ್ನ ಇಟ್ಕೊಳ್ಳೋದಾಗಿರ್ಬೋದು. ಹಸಿರನ್ನ ಆದಷ್ಟು ನೋಡ್ತಾ ಇದ್ದರೆ ನಿಮಗೆ ಇಂಬ್ಯಾಲೆನ್ಸು ಅಥವಾ ಏನಾದ್ರಿಂದ ಸಮಸ್ಯೆಗಳಿದೆಯೋ ಅದಷ್ಟು ಸ್ವಲ್ಪ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ನಂತರ ರುದ್ರಾಕ್ಷಿಗೆ ಬರೋದಾದರೆ 5-6 ಮುಖದ ರುದ್ರಾಕ್ಷಿಯನ್ನು ಇವರು ಇಟ್ಕೊಳ್ಳಿ ಅಥವಾ ಧಾರಣೆಯನ್ನು ಮಾಡಲಿ. ನಂತರದಲ್ಲಿ ಕ್ರಿಸ್ಟಲ್ಸ್ಗೆ ಸಂಬಂಧ ಬಂದರೆ, ಕ್ರಿಸ್ಟಲ್ಸ್ ಯಾವ ಥರ ಹಾಕೋಬೇಕು ಅಂದರೆ ಗ್ರೀನ್ ಅವೆಂಚರ್ ಅಂತ ಒಂದು ಕ್ರಿಸ್ಟಲ್ ಬರುತ್ತೆ, ಅದನ್ನು ಇವರು ಹಾಕ್ಕೊಳ್ಳಿ. ನಂತರ ರೋಸ್ ಕ್ವಾರ್ಡ್ ಅಂತ ಒಂದು ಕ್ರಿಸ್ಟಲ್ ಬರುತ್ತೆ, ರೋಸ್ ಪಿಂಕ್ ಕಲರ್ನಲ್ಲಿ ಇರುತ್ತೆ. ಆ ರೋಸ್ ಕ್ವಾರ್ಡ್ ಅನ್ನೋದು ಪಿಂಕ್ ಕಲರ್ನಲ್ಲಿ ಸ್ಟೋನ್ ಅದನ್ನು ನೀವು ಇಟ್ಕೊಂಡ್ರೆ ಅಥವಾ ನೀವು ಧಾರಣೆ ಮಾಡಿದ್ರೆ, ಬ್ರಾಸ್ಲೈಟ್ ರೂಪದಲ್ಲಿ ಧಾರಣೆ ಮಾಡಿದ್ರೆ ನಿಮಗೆ ಸೆಲ್ಫ್ ಲವ್ ಅನ್ನೋದು ಜಾಸ್ತಿ ಆಗುತ್ತೆ. ನಂತರದಲ್ಲಿ ಬೇರೆಯವರ ಬಗ್ಗೆ ಒಂದು ಪ್ರೀತಿ, ವಾತ್ಸಲ್ಯಗಳು ಜಾಸ್ತಿ ಆಗುತ್ತೆ. ಈಗ ಯಾರು ವೈವಾಹಿಕ ಅಂದರೆ ವಿವಾಹಕ್ಕೆ ಯಾರು ಒಪ್ತಾ ಇರಲ್ಲ, ಗಂಡಾಗಲಿ ಹೆಣ್ಣಾಗಲಿ, ಬಂದಿದ್ದನ್ನೆಲ್ಲ ತಿರಸ್ಕಾರ ಮಾಡ್ತಿರ್ತಾರೆ ಅಂತಕ್ಕಂತಹವರು ಸಹ ರೋಸ್ ಕ್ವಾರ್ಡನ್ನು, ಕ್ರಿಸ್ಟಲ್ಸ್ನ ಹಾಕಿಸಿ, ಬ್ರಾಸ್ಲೈಟ್ನ ಹಾಕಿಸ್ಲಿ. ಕ್ರಮೇಣ ಅವರಿಗೆ ಒಂಥರ ಮನಃ ಪರಿವರ್ತನೆ ಆಗುತ್ತೆ. ಆ ಬ್ರಾಸ್ಲೆಟ್ ನೋಡ್ತಿದ್ರೆ ಸಾಕು, ಅವ್ರಿಗೆ ಒಂಥರ ಮೈಂಡ್ಗೆ ಒಂಥರ ಪ್ರಮೋಷನ್ ಕೊಡುತ್ತೆ. ಮದುವೆಗೆ ಅಥವಾ ಇದಕ್ಕೆ ಏನಾಗಿರ್ಬೋದು, ಲವ್ ಅಫೆಕ್ಷನ್ಸ್ ಆ ಥರ ಜಾಸ್ತಿ ಆಗ್ತಕ್ಕಂತಹ ಒಂದು ಚಾನ್ಸಸ್ ತುಂಬಾ ಇದೆ ರೋಸ್ ಕ್ವಾರ್ಡನ್ನಲ್ಲಿ. ನಂತರ ಇನ್ನೊಂದು ಕ್ರಿಸ್ಟಲ್ ಯಾವುದು ಅಂದರೆ, ಇನ್ನೊಂದು ರೋಡೋನೈಟ್ ಅಂತ ಒಂದು ಕ್ರಿಸ್ಟಲ್ ಬರುತ್ತೆ, ಅದನ್ನು ಇವರು ಧಾರಣೆನ ಮಾಡಲಿ. ನಂತರ ಇವರು ಆಹಾರಕ್ಕೆ ಬಂದರೆ ಹಸಿರು ಪದಾರ್ಥಗಳು ಅಂದರೆ ಹಸಿರಿಗೆ ಸಂಬಂಧಪಟ್ಟಂಥದ್ದು ಆಗಿರಬಹುದು, ಸೌತೆಕಾಯಿ, ಇಲ್ಲಾಂದರೆ ಹಸಿರು ಸೊಪ್ಪುಗಳು, ನಂತರ ಅವಕಾಡ ಅಂದರೆ ಬಟರ್ ಫ್ರೂಟ್ಗಳು, ಆ ಥರ ಹಸಿರಿಗೆ ಸಂಬಂಧಪಟ್ಟಂತಹ ಆಹಾರಗಳನ್ನು ಇವರು ಸೇವನೆ ಮಾಡ್ತಾ ಬಂದರೆ ಅವರ ಆಂತರಿಕದಲ್ಲಿ ಏನಾದ್ರು ಸಮಸ್ಯೆಗಳು ಅಂದರೆ ಇಂಬ್ಯಾಲೆನ್ಸ್ ಆಗಿರಬಹುದು, ಏನಾದರೂ ಅದರಿಂದ ರೋಗಗಳಿದ್ದರೆ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಇಷ್ಟನ್ನು ಇವರು ಮಾಡಿಕೊಳ್ಳಿ. ಯಾರಿಗೆ ಪ್ರೀತಿ ಅಥವಾ ಭಯ
ಇಂಬ್ಯಾಲೆನ್ಸ್, ಅವರು ಯಾರನ್ನು ನಂಬೋದಿಲ್ವೋ ಅಂಥವರು ಈ ಒಂದು ಸಮಸ್ಯೆಗಳಿಂದ ಪಾರಾಗಬೇಕು ಅಂದರೆ ಈ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಿ. ಉತ್ತಮವಾದಂತಹ ಒಂದು ಪರಿಹಾರ ಇದು. ಇನ್ನು ಹೆಚ್ಚಿನ ಕ್ರಿಸ್ಟಲ್ಸ್ ಬಗ್ಗೆ ಮಾಹಿತಿ ಬೇಕಾದರೆ ಇಲ್ಲಿಗೆ ಸಂಪರ್ಕ ಮಾಡಿ, ತಿಳಿಸ್ಕೊಡ್ತೀವಿ. ಇಲ್ಲಿಯೂ ಸಹ ನೀವು ನಿಮ್ಮ ಪ್ರಶ್ನೆಗಳು ಏನಿದ್ರೆ ಅದಕ್ಕೆ ಯೂಟ್ಯೂಬ್ನಲ್ಲಿ ಕಮೆಂಟ್ಸ್ ಹಾಕಿ. ಕಮೆಂಟ್ಸ್ ಹಾಕಕ್ಕೆ ಮುಂಚೆ ನಿಮ್ಮ ಮನೆ ದೇವರ ಒಂದು ಹೆಸರನ್ನು ಮೇಲೆ ಕಮೆಂಟ್ ಹಾಕಿ, ನಂತರ ಇನ್ನೊಂದು ಕಮೆಂಟಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿ. ಇಲ್ಲ ಕ್ರಿಸ್ಟಲ್ಸ್ ಬಗ್ಗೆ ಏನಾದ್ರು ಸಂಶಯ ಇದ್ದರೆ ಎಲ್ಲಿ ಸಿಗುತ್ತೆ ಅಥವಾ ಕ್ರಿಸ್ಟಲ್ಸ್ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮಗೆ ಅದಕ್ಕೆ ತಲುಪೋ ವ್ಯವಸ್ಥೆ ಅಥವಾ ಆ ಪ್ರಶ್ನೆಗೆ ಉತ್ತರ ಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಧನ್ಯವಾದಗಳು.